ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಎಂದು ತಿಳಿಯೋಣ. ಗೂಗಲನ್ನು ಓಪನ್ ಮಾಡಿ, ಗೂಗಲ್ನಲ್ಲಿ ಸೇವಾ ಸಿಂಧು ಯುವನಿಧಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ. ನಂತರ ಇಲ್ಲಿ ತೋರಿಸುತ್ತಿರುವ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಟು ಅಪ್ಲೈ ಫಾರ್ ಯುವನಿಧಿ ಸ್ಕೀಮ್ ಅಂತ ಇದ್ದಲ್ಲಿ ಲಾಗಿನ್ ಐ ಡಿ, ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ನಂತರ ಗೆಟ್ OTP ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತದೆ. ನಂತರ ಕ್ಯಾಪ್ಚಾವನ್ನು ಹಾಕಿ. ಅವರು ಕೊಟ್ಟಿರುವ ಕ್ಯಾಪ್ಚಾವನ್ನು ಹಾಕಿದ ನಂತರ ಲಾಗಿನ್ ಆಗಿ. ಇದು ನಿಮ್ಮ ಯುವನಿಧಿ ಡೈರೆಕ್ಟ್ ವೆಬ್ಸೈಟ್ಗೆ ಕರೆದುಕೊಂಡು ಹೋಗುತ್ತದೆ. ಲಾಗಿನ್ ಆದ ನಂತರ ಈಗ ವೆಬ್ಸೈಟ್ ಓಪನ್ ಆಗಿದೆ. ಈ ಸ್ವಯಂ ಘೋಷಣೆ ಒಪ್ಪಿಗೆ ಇವುಗಳನ್ನು ಸರಿಯಾಗಿ ಓದಿ ಮತ್ತು ಪಾಲಿಸಿ. ಇಲ್ಲಿ ಹೌದನ್ನು ಕ್ಲಿಕ್ ಮಾಡಿ ಮತ್ತು ಆಧಾರ್ ದೃಢೀಕರಣವನ್ನು ನೀಡಿ. ಆಧಾರ್ ದೃಢೀಕರಣಕ್ಕಾಗಿ ಆಧಾರ್ ಸಂಖ್ಯೆಯನ್ನು ಹಾಕಿ. ಇಲ್ಲಿ ನಾನು ಎಂಟರ್ ಮಾಡುತ್ತಿದ್ದೇನೆ ನನ್ನ ಆಧಾರ್ ಸಂಖ್ಯೆಯನ್ನು. ಈ ಬಾಕ್ಸನ್ನು ಕ್ಲಿಕ್ ಮಾಡಿ OTP ಮೇಲೆ ಪ್ರೆಸ್ ಮಾಡಿ. ಈಗ ನಿಮ್ಮ ಆಧಾರ್ ನಂಬರ್ಗೆ ಒಂದು OTP ಬಂದಿರುತ್ತದೆ. ಅದನ್ನು ಎಂಟರ್ ಮಾಡಿ ಮತ್ತು ಸಲ್ಲಿಸಿ. ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾಡಿ ನಂತರ ಅರ್ಜಿದಾರರ ತಾಲೂಕು, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಪಿನ್ ಕೋಡನ್ನು ಎಂಟರ್ ಮಾಡಿ. ಕೋರ್ಸನ್ನು ಆಯ್ಕೆ ಮಾಡಿ, ಪದವಿ ಅಥವಾ ಡಿಪ್ಲೊಮಾ, ನೀವು ಯಾವುದನ್ನು ಕಂಪ್ಲೀಟ್ ಮಾಡಿದರೆ ಅದನ್ನು ಹಾಕಿ. ನಂತರ ನೀವು ಅಂಡರ್ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಪಾಸಾದ ಇಯರನ್ನು ಎಂಟರ್ ಮಾಡಿ. ವಿಶ್ವವಿದ್ಯಾಲಯ ಮಂಡಳಿಯನ್ನು ಆಯ್ಕೆ ಮಾಡಿ, ನೀವು ಕಲಿತ ವಿಶ್ವವಿದ್ಯಾನಿಲಯವನ್ನು ಎಂಟರ್ ಮಾಡಿ. ನಂತರ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಎಂಟರ್ ಮಾಡಿ. ನಿಮ್ಮ ಹೆಸರು ಅಂಕಪಟ್ಟಿಯಲ್ಲಿರುವಂತೆ ಹೆಸರನ್ನು ಹಾಕಿ. ನಂತರ ನಿಮ್ಮ ಕಾಲೇಜಿನ ಹೆಸರನ್ನು ನಮೂದಿಸಿ. ನಂತರ ನಿಮ್ಮ ಫಲಿತಾಂಶದ ದಿನಾಂಕವು ಶೋ ಆಗುತ್ತದೆ. ಇದರ ನಂತರ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ. PUC ಕೋರ್ಸ್ ಸಮನಾದ ಆಯ್ಕೆಯನ್ನು ಹಾಕಿ. PUC ಅಂತ ಸೆಲೆಕ್ಟ್ ಮಾಡಿ. PUC ಇಯರ್ ಪಾಸಾದ ವರ್ಷವನ್ನು ಎಂಟರ್ ಮಾಡಿ. ನಿಮ್ಮ PUCಯಲ್ಲಿ ನೋಂದಣಿ ಸಂಖ್ಯೆಯನ್ನು ಎಂಟರ್ ಮಾಡಿ. PUCಯಲ್ಲಿ ಇದ್ದ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಆಯ್ಕೆ ಮಾಡಿ. ನಂತರ SSLC ನೋಂದಣಿ ಸಂಖ್ಯೆಯನ್ನು ನಮೂದಿಸಿ. ನಂತರ SSLC ಪ್ರಕಾರ ನಿಮ್ಮ ಹೆಸರನ್ನು ಎಂಟರ್ ಮಾಡಿ. ನಂತರ ನಿಮ್ಮ SATS ನಂಬರನ್ನು ನಮೂದಿಸಿ. ಅರ್ಜಿದಾರರ ಮೊಬೈಲ್ ನಂಬರನ್ನು ಹಾಕಿ. ಅರ್ಜಿದಾರರ ಇಮೇಲ್ ID-ಯನ್ನು ಹಾಕಿ. ನಂತರ ನಿಮ್ಮ ಜಾತಿಯ ಗುಂಪನ್ನು ಎಂಟರ್ ಮಾಡಿ. ನಿಮಗೆ ಅಂಗವಿಕಲತೆ ಇದೆ ಎಂದು ಕೇಳಿರುತ್ತಾರೆ, ನೋ ಅಥವಾ ಎಸ್ ಅಂತ ಹಾಕಿ. ನಂತರ ಇಲ್ಲಿರುವ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಧನ್ಯವಾದ.